ಹೆಲೋ ಎವ್ರಿವನ್, ವೆಲ್ಕಮ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್. ಸೊ ಈಗ ಈ ಒಂದು ವಿಡಿಯೋದಲ್ಲಿ 2026 ಹಾಗೂ 2027ನೇ ಸಾಲಿನ ಆದರ್ಶ ವಿದ್ಯಾಲಯ ಶಾಲೆಗಳ ಪ್ರವೇಶ ಪರೀಕ್ಷೆಯ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಅಂದರೆ ಈ ಪ್ರವೇಶ ಪರೀಕ್ಷೆಯನ್ನು ಯಾರು ಬರೀಬಹುದು, ಅರ್ಜಿಯನ್ನು ಹಾಕುವ ಪ್ರಾರಂಭಿಕ ದಿನಾಂಕ ಹಾಗೂ ಕೊನೆಯ ದಿನಾಂಕ ಯಾವುದು, ಅರ್ಜಿಯನ್ನು ಆಫ್ಲೈನ್ ಹಾಕಬೇಕಾ ಆನ್ಲೈನ್ ಹಾಕಬೇಕಾ, ಹಾಗೆ ಅರ್ಜಿಯನ್ನು ಹಾಕಲು ಬೇಕಾಗುವಂತಹ ದಾಖಲಾತಿಗಳು ಡಾಕ್ಯುಮೆಂಟ್ಸ್ಗಳು ಯಾವ್ಯಾವು, ಆಮೇಲೆ ನಿಮ್ಮ ಹತ್ತಿರದಲ್ಲಿ ಈ ಆದರ್ಶ ವಿದ್ಯಾಲಯ ಶಾಲೆಗಳು ಎಲ್ಲಿವೆ ಹಾಗೂ ಆ ಆದರ್ಶ ವಿದ್ಯಾಲಯ ಶಾಲೆಗಳ ಹೆಡ್ ಮಾಸ್ಟರ್ ಮೊಬೈಲ್ ನಂಬರ್ ಅಥವಾ ಒಂದು ಮುಖ್ಯೋಪಾಧ್ಯಾಯರ ಮೊಬೈಲ್ ನಂಬರ್ ನಿಮಗೆ ಎಲ್ಲಿ ಸಿಗುತ್ತೆ, ಅಂದರೆ ನಿಮಗೆ ಏನಾದರೂ ಡೌಟ್ಸ್ಗಳಿದ್ದಲ್ಲಿ ಅವರನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಈ ಒಂದು ಶಾಲೆಗಳ ವಿಳಾಸ ಹಾಗೂ ಅವರ ಮೊಬೈಲ್ ನಂಬರ್ ಎಲ್ಲಿ ಸಿಗುತ್ತೆ ಅದನ್ನೆಲ್ಲ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೇನೆ. ಓಕೆ, ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಏನಂತಂದರೆ, ಈಗಾಗಲೇ ಈ ಒಂದು ಮೊರಾರ್ಜಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಹ ಅರ್ಜಿಯನ್ನು ಕರೆದಿದ್ದಾರೆ. ಹೌದಾ, ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರೋ ಹಾಗೆ ನಾವು ಈ ಒಂದು ವಿಡಿಯೋದಲ್ಲಿ ಮತ್ತು ಈ ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಏನು ಪ್ರವೇಶ ಪರೀಕ್ಷೆ ಅಂತೇಳಿ ಈ ಎರಡೂ ವಿಡಿಯೋಗಳಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇವೆ. ಓಕೆ, ಆಲ್ರೆಡಿ ನೀಡಿದ್ದೇವೆ ನಾವು. ಹೌದಾ, ಈ ಒಂದು ಏನು ಮೊರಾರ್ಜಿ ದೇಸಾಯಿ 2026 ಅಂತಿದೆ ನೋಡಿ, ಈ ಒಂದು ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನೀವು ಮೊರಾರ್ಜಿ ಶಾಲೆ ಅಥವಾ ವಸತಿ ಶಾಲೆಗೆ ಹೋಗಿ ಅಪ್ಲಿಕೇಶನ್ ಕೊಡಬೇಕು. ಹೌದಾ, ಅದೇ ರೀತಿ ಈ ಒಂದು ಅಲ್ಪಸಂಖ್ಯಾತರ ವಸತಿ ಶಾಲೆ ಇಲ್ಲಿಯೂ ಸಹ ಏನಿದೆ, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಅಂತ ಇದೆ. ಹೌದಾ, ಈ ಒಂದು ಅಲ್ಪಸಂಖ್ಯಾತರ ವಸತಿ ಶಾಲೆಗೆ ಅಪ್ಲಿಕೇಶನ್ ಹಾಕಬೇಕು ಅಂತಿದ್ರೆ ನೀವು ಸೇವಾ ಸಿಂಧು ಒಂದು ಪೋರ್ಟಲ್ನಲ್ಲಿ ಅಂದರೆ ಆನ್ಲೈನ್ ಮುಖಾಂತರ ಅರ್ಜಿ ಹಾಕಬೇಕು. ಅಂದರೆ ಈ ಶಾಲೆಗೆ ಅರ್ಜಿ ಹಾಕಬೇಕಿದ್ರೆ ಆನ್ಲೈನ್ ಹಾಕಬೇಕು, ಈ ಶಾಲೆಗೆ ಅರ್ಜಿ ಹಾಕಬೇಕಿದ್ರೆ ನೀವು ವಸತಿ ಶಾಲೆಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸನ್ನೆಲ್ಲ ಅಲ್ಲಿ ಸಬ್ಮಿಟ್ ಮಾಡಿ ಅರ್ಜಿಯನ್ನು ಹಾಕಬೇಕು. ಓಕೆ, ಇದ್ರ ಬಗ್ಗೆ ನಿಮಗೆ ಹೇಗೆಲ್ಲ ಅರ್ಜಿಯನ್ನು ಹಾಕಬೇಕು ಎರಡೂ ವಿಡಿಯೋಗಳಲ್ಲಿ ನಾನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೌದಾ, ಈ ಒಂದು ಎರಡೂ ವಿಡಿಯೋಗಳನ್ನ ನೀವು ನೋಡಿ ಅಂತ ಹೇಳ್ತೇನೆ. ಓಕೆ, ಸೊ ಹಾಗಾದರೆ ನಿಮ್ಮ ಮಕ್ಕಳು ಆದರ್ಶ ವಿದ್ಯಾಲಯ ಬರೀತಿದ್ದಾರೆ ಎಕ್ಸಾಮ್ ಅಂತಂದರೆ ಈ ಎರಡೂ ಎಕ್ಸಾಮ್ಗಳನ್ನು ಸಹ ಬರೆಸೋದು ಸೂಕ್ತ. ಇನ್ನೂ ಅರ್ಜಿಯನ್ನು ಹಾಕಲಿಕ್ಕೆ ಟೈಮ್ ಇದೆ, ಈ ಎರಡೂ ವಿಡಿಯೋಗಳನ್ನ ನೋಡಿ. ಓಕೆ, ನೆಕ್ಸ್ಟ್, ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಆದರ್ಶ ವಿದ್ಯಾಲಯ ಹಾಗೂ ಮೊರಾರ್ಜಿ ಶಾಲೆಗಳ ಬಗ್ಗೆ ಅಂದರೆ ಕ್ಲಾಸಸ್ಗಳನ್ನ ಆಲ್ರೆಡಿ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇವೆ. ಅದನ್ನು ಹೇಗೆ ನೋಡೋದು ಅಂತ ನಿಮಗೆ ಗೊತ್ತಾಗಬೇಕಂತಂದರೆ ಜಸ್ಟ್ ಯೂಟ್ಯೂಬ್ ಓಪನ್ ಮಾಡಿ, ಯೂಟ್ಯೂಬ್ನಲ್ಲಿ ಜಸ್ಟ್ ಸರ್ಚ್ನಲ್ಲಿ ಬೋಲ್ಡ್ ಲರ್ನರ್ಸ್ ಅಂತ ಸರ್ಚ್ ಮಾಡಿ. ಓಕೆ, ಇಲ್ಲಿ ನಿಮ್ಗೆ ಕಾಣಿಸುತ್ತೆ ಈ ರೀತಿ ಬೋಲ್ಡ್ ಲರ್ನರ್ಸ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ಐಕಾನ್ ಬರುತ್ತೆ ನಮ್ಮದು, ಓಕೆ, ನಮ್ಮ ಚಾನಲ್ ಐಕಾನ್ ಬರುತ್ತೆ. ಹೌದಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ವಿಡಿಯೋಸ್ ಅಂತ ಬರುತ್ತೆ ನೋಡಿ, ಈ ವಿಡಿಯೋಸ್ ಮೇಲೆ ಬೇಡ, ಅದ್ರ ಬದಲಾಗಿ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ನಿಮಗೆ ಇಲ್ಲಿ ಸಿಗುತ್ತೆ ನೋಡಿ, ಏನಿದು ನವೋದಯ ವಿದ್ಯಾಲಯ, ಆದರ್ಶ ವಿದ್ಯಾಲಯ, ಮೊರಾರ್ಜಿ ಅಂತೇಳಿ ಒಂದು 76 ವಿಡಿಯೋಗಳು ಆಲ್ರೆಡಿ ಇದ್ದಾವೆ. ಓಕೆ, 76 ವಿಡಿಯೋಗಳು ಇಲ್ಲಿದ್ದಾವೆ, ಇಲ್ಲಿ 16 ವಿಡಿಯೋಗಳಿದ್ದಾವೆ. ಓಕೆ, ಈ ರೀತಿ ತುಂಬ ಪ್ಲೇಲಿಸ್ಟ್ ಇದ್ದಾವೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಈ ಎಲ್ಲ ವಿಡಿಯೋಗಳನ್ನ ನೀವು ನೋಡ್ಬೋದು. ಹೌದಾ, ಈ ಎಲ್ಲ ವಿಡಿಯೋಗಳು ಆದರ್ಶ ವಿದ್ಯಾಲಯ ಹಾಗೂ ಮೊರಾರ್ಜಿ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುತ್ತೆ. ಹೌದಾ, ಈಗ ಈ ಒಂದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೋಡೋಣ. ಓಕೆ, ಸೊ ಏನಪ್ಪ ಅಂತಂದರೆ, ಈ ನಮ್ಮ ರಾಜ್ಯದಲ್ಲಿ ಒಟ್ಟಾರೆಯಾಗಿ 74 ಆದರ್ಶ ವಿದ್ಯಾಲಯಗಳಿದ್ದಾವೆ. ಹಾಗೆ ಒಂದೊಂದು ಆದರ್ಶ ವಿದ್ಯಾಲಯ ಶಾಲೆಗಳಲ್ಲಿ ಒಟ್ಟಾರೆಯಾಗಿ 120 ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ಮಾಡ್ಕೊಳ್ತಾರೆ. ಹೌದಾ, ಆನಂತರ ಈ ಅರ್ಜಿಯನ್ನು ಯಾರು ಸಲ್ಲಿಸ್ಬೋದು ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ನೀವು ಏನಂತ ಇದೆ ಅಂತಂದರೆ, 2025-26ನೇ ಸಾಲಿನಲ್ಲಿ ಆಯಾ ತಾಲೂಕಿನ ಸರ್ಕಾರಿ ಅಂದರೆ ಗೌರ್ಮೆಂಟು ಅನುದಾನಿತ ಅಂದರೆ ಏಡೆಡ್ ಸ್ಕೂಲ್ಗಳು, ಅನುದಾನ ರಹಿತ ಅಂದರೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಅದೇ ತಾಲೂಕಿನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅಂದರೆ ಈ ಎಕ್ಸಾಮನ್ನು ಯಾರು ಬರೀಬೋದು ಅಂತಂದರೆ, ಈಗ ಸದ್ಯಕ್ಕೆ ಓಕೆ ಅಟ್ ಪ್ರೆಸೆಂಟ್ ನಿಮ್ಮ ಮಕ್ಕಳು 5ನೇ ತರಗತಿಯಲ್ಲಿ ಓದುತ್ತಿದ್ದಾರೆ, ಮುಂದಿನ ವರ್ಷ ಅವರು 6ನೇ ತರಗತಿಗೆ ಹೋಗ್ತಾರಲ್ವ, ಸೊ ಆ 6ನೇ ತರಗತಿಗೆ ಅಡ್ಮಿಷನ್ ಮಾಡಲಿಕ್ಕೆ ಈ ಒಂದು ಎಕ್ಸಾಮನ್ನು ಅವರು ಬರೀಬೋದು. ಓಕೆ, ಆಮೇಲೆ ಇನ್ನೊಂದು ವಿಷಯ, ಈ ಆದರ್ಶ ವಿದ್ಯಾಲಯ ಶಾಲೆಗಳು ಸಹ ಗೌರ್ಮೆಂಟ್ ಶಾಲೆಗಳೇ ಆಗಿರ್ತವೆ, ಸರ್ಕಾರಿ ಶಾಲೆಗಳೇ ಆಗಿರ್ತವೆ, ಆಮೇಲೆ ಇಂಗ್ಲೀಷ್ ಮೀಡಿಯಂ ಶಾಲೆಗಳು ಆಗಿರ್ತವೆ.
ಓಕೆ, ಇಂಗ್ಲೀಷ್ ಮೀಡಿಯಂ ಶಾಲೆಗಳು ಗೋರ್ಮೆಂಟ್ ಶಾಲೆಗಳು ಆಗಿರ್ತವೆ. ಹೌದಾ? ಆಮೇಲೆ ಇನ್ನೊಂದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ, ಆಯಾ ತಾಲೂಕಿನಲ್ಲಿ ಕಾಯಂ ನಿವಾಸಿಗಳ ಮಕ್ಕಳು ಬೇರೆ ತಾಲೂಕು, ಜಿಲ್ಲೆ, ರಾಜ್ಯಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದರೂ ಸಹ 6ನೇ ತರಗತಿಗೆ ಮೂಲ ತಾಲೂಕಿನಲ್ಲಿ ವ್ಯಾಸಂಗ ಮಾಡಿಸಲು ಇಚ್ಛಿಸಿದ್ದಲ್ಲಿ ಮೂಲ ತಾಲೂಕಿನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಒಬ್ಬ ತಂದೆ ತಾಯಿಯ ಮೂಲ ವಾಸಸ್ಥಳ ಫಾರ್ ಎಕ್ಸಾಂಪಲ್ ರಾಮದುರ್ಗ ತಾಲೂಕಾಗಿದೆ ಅಂತ ಅಂದ್ಕೊಳ್ರಿ. ಅವರ ಮಕ್ಕಳು ಬೇರೆ ರಾಜ್ಯದಲ್ಲಿ, ಅಂದರೆ ಫಾರ್ ಎಕ್ಸಾಂಪಲ್ ಗೋವಾದಲ್ಲಾಗಿರ್ಬೋದು ಅಥವಾ ಮಹಾರಾಷ್ಟ್ರದಲ್ಲಾಗಿರ್ಬೋದು ಅಥವಾ ಬೇರೆ ತಾಲೂಕಿನಲ್ಲಿ ಸವದತ್ತಿ ತಾಲೂಕಾಗಿರ್ಬೋದು, ಹೌದಾ, ಈ ರೀತಿ ಬೈಲಹೊಂಗಲ ತಾಲೂಕಾಗಿರ್ಬೋದು. ಅಂದರೆ ತಮ್ಮ ಸ್ವಂತ ತಾಲೂಕು ಬಿಟ್ಟು ಬೇರೆ ತಾಲೂಕಿನಲ್ಲಿ ಅಥವಾ ರಾಜ್ಯಗಳಲ್ಲಿ ಅವರು ಈಗ ಅಭ್ಯಾಸ ಮಾಡ್ತಿದ್ರೂ ಸಹ ಓಕೆ, ಅವರ ಸ್ವಂತ ತಾಲೂಕಿನಲ್ಲಿರುವಂತಹ ಆದರ್ಶ ವಿದ್ಯಾಲಯ ಶಾಲೆಗೆ ಅವರು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ. ಹೌದಾ? ಅಂದರೆ ಈ ರೀತಿ ತಮ್ಮ ಮಕ್ಕಳು ಬೇರೆ ಜಿಲ್ಲೆ ಅಥವಾ ಬೇರೆ ರಾಜ್ಯ ಅಥವಾ ಬೇರೆ ತಾಲೂಕಿನಲ್ಲಿ ವ್ಯಾಸಂಗ ಓದ್ತಿದ್ರೆ ನೀವು ನಿಮ್ಮ ಸ್ವಂತ ಜಿಲ್ಲೆಯಲ್ಲಿರುವಂತಹ ನಿಮ್ಮ ಸ್ವಂತ ತಾಲೂಕಿನಲ್ಲಿ ಇರುವಂತಹ ಆದರ್ಶ ವಿದ್ಯಾಲಯ ಶಾಲೆಗೂ ಸಹ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ಅದಕ್ಕೆ ನಿಮ್ಮ ತಂದೆ ತಾಯಿಗಳ ವಾಸಸ್ಥಳ ಪ್ರಮಾಣ ಪತ್ರ ಅಥವಾ ಡೊಮಿಸೈಲ್ ಬೇಕಾಗುತ್ತೆ. ಅದರ ಬಗ್ಗೆ ನಿಮಗೆ ಮುಂದೆ ಹೇಳ್ತೀನಿ ನಾನು. ನೆಕ್ಸ್ಟ್ ಏನಿದೆಪ್ಪ ಅಂತಂದರೆ ಆಯ್ಕೆ ಪರೀಕ್ಷೆಯ ವಿವರಗಳು. ಓಕೆ, ಪರೀಕ್ಷೆ ಹೇಗಿರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ನೋಡ್ಬೋದು ನೀವು, ಆಯ್ಕೆ ಪರೀಕ್ಷೆಗೆ 5ನೇ ತರಗತಿಯ ಪಠ್ಯಪುಸ್ತಕ ಅಥವಾ ಕಲಿಕಾಚೇತರಿಕೆ ಕಲಿಕಾಂಶಗಳನ್ನು ಆಧರಿಸಿ, ಅಂದರೆ ನಿಮ್ಮದೇನು 5ನೇ ತರಗತಿ ಟೆಕ್ಸ್ಟ್ ಬುಕ್ ಇರುತ್ತೆ ನೋಡಿ, ಅದರ ಮೇಲೇ ಕ್ವಶನ್ಗಳು ಬರ್ತವೆ. ಓಕೆ, ಆಧರಿಸಿ ಕನ್ನಡ 16%, ಅಂದರೆ ಕನ್ನಡದಿಂದ ಎಷ್ಟು 16 ಪ್ರಶ್ನೆಗಳು, ಆಂಗ್ಲ ಭಾಷೆ ಇಂಗ್ಲೀಷ್ನಿಂದನೂ ಸಹ 16 ಪ್ರಶ್ನೆಗಳು, ಗಣಿತದಿಂದ 16 ಪ್ರಶ್ನೆ, ಪರಿಸರ ಅಧ್ಯಯನದಿಂದ 16 ಪ್ರಶ್ನೆ, ಸಮಾಜ ವಿಜ್ಞಾನದಿಂದ 16 ಪ್ರಶ್ನೆ, ಆಮೇಲೆ ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಜ್ದಿಂದ 10 ಪ್ರಶ್ನೆಗಳು, ಮತ್ತು ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ ಅಂದರೆ ಮೆಂಟಲ್ ಎಬಿಲಿಟಿಯಿಂದ 10 ಪ್ರಶ್ನೆಗಳು ಬರ್ತವೆ. ಹೌದಾ? ಟೋಟಲ್ ಆಗಿ ಈ ಒಂದು ಪ್ರಶ್ನೆ 100 ಈ ಒಂದು ಪರೀಕ್ಷೆ 100 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಹಾಗೂ ಒಂದು ಪ್ರಶ್ನೆಗೆ 1 ಮಾರ್ಕ್ಸ್ ಆಗಿರುತ್ತೆ. ಹೌದಾ? ಆಮೇಲೆ ಆಬ್ಜೆಕ್ಟಿವ್ ಟೈಪ್ ಪ್ರಶ್ನೆಗಳು ಇರ್ತವೆ, ಅಂದರೆ ವಸ್ತುನಿಷ್ಠ ಪ್ರಶ್ನೆಗಳು. ಅಂದರೆ ಒಂದು ಕ್ವಶನ್ ಇರುತ್ತೆ, ಅದಕ್ಕೆ ತಕ್ಕಂತೆ 4 ಆಪ್ಷನ್ಗಳು ಇರ್ತವೆ. ಸರಿಯಾದ ಆಪ್ಷನನ್ನು ನೀವು OMR ಹಾಳೆಯಲ್ಲಿ ಈ ರೀತಿ ಶೇಡ್ ಮಾಡಬೇಕಾಗಿರುತ್ತೆ. ಓಕೆ, ಆಮೇಲೆ ಪರೀಕ್ಷೆ ಯಾವಾಗ ನಡೆಯುತ್ತೆ ಅಂತ ನೋಡೋದಾದರೆ 15/3/2026 ಓಕೆ, 15 ಮಾರ್ಚ್ 2026 ಈ ಒಂದು ಪರೀಕ್ಷೆ ನಡೆಯುತ್ತೆ. ಆಮೇಲೆ ಪರೀಕ್ಷೆ ಎಷ್ಟು ಅಂದರೆ ಈ ಪರೀಕ್ಷೆಯನ್ನು ಬರಲಿಕ್ಕೆ ಎಷ್ಟು ಟೈಮ್ ಇದೆ ಅಂತಂದರೆ 2 ಗಂಟೆ 30 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಓಕೆ, ಸೊ 30 ನಿಮಿಷ ಮುಂಚಿತವಾಗಿಯೇ ವಿದ್ಯಾರ್ಥಿಗಳು ಕೊಠಡಿಯೊಳಗೆ ಎಕ್ಸಾಮ್ ಹಾಲ್ನಲ್ಲಿ ಇರಬೇಕಂತ ಹೇಳಿದ್ದಾರೆ. ಆಮೇಲೆ ಈ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಯಾವಾಗ ಅಂತಂದರೆ ಜನವರಿ 1, 2026 ಜನವರಿ 23, 2026 ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಹೌದಾ? ಆಮೇಲೆ ಕೊನೆಯ ದಿನಾಂಕ ಏನು ಹೇಳಿದ್ದಾರೆ 25/2/2026 ಅಂತ ಹೇಳಿದ್ದಾರೆ, ಅಂದರೆ ಫೆಬ್ರವರಿ 25. ಓಕೆ, ಈ ಕೊನೆಯ ದಿನಾಂಕ ಇದೇನೇ ಇರ್ಬೋದು ಅಥವಾ ಮುಂದೂ ಸಹ ಇದನ್ನು ಹಾಕ್ಬೋದು. ಇದನ್ನು ಆವಾಗವಾಗ ನೀವು ವೆಬ್ಸೈಟ್ ತೆಗೆದು ನೋಡ್ತಾ ಇರಬೇಕು. ಓಕೆ, ಆ ನಂತರ ಈ ಒಂದು ಅರ್ಜಿಯನ್ನು ಹೇಗೆ ಅಪ್ಲೈ ಮಾಡೋದು ಅಂತಂದರೆ ಆನ್ಲೈನ್ ಮುಖಾಂತರ. ಓಕೆ, ನೀವು ಕಂಪ್ಯೂಟರ್ ಅಂಗಡಿಯಲ್ಲಿ ಅಥವಾ ನಿಮ್ಮ ಸೈಬರ್ ಸೆಂಟರ್ನಲ್ಲಿ ಹೋಗಿ ಅಥವಾ ನೀವು ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಯಾವ ವೆಬ್ಸೈಟ್ ಅಂತ ಹೇಳೋದಾದರೆ ಇಲ್ಲಿದೆ ನೋಡಿ, schooleducation.karnataka.gov.in ಈ ವೆಬ್ಸೈಟ್ನಲ್ಲಿ ಆದರೂ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು, ಅಥವಾ vidyavahini.karnataka.gov.in ಈ ಒಂದು ವೆಬ್ಸೈಟ್ನಲ್ಲಿ ಸಹ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ಇದರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತಲೂ ಸಹ ನಾನು ನಿಮಗೆ ಹೇಳ್ತೇನೆ. ಓಕೆ, ಆಮೇಲೆ ಇಲ್ಲಿ ನೀವು ಪರೀಕ್ಷೆಯ ವಿವರಗಳನ್ನ ನೋಡಿದ್ರಿ, ಆಮೇಲೆ ಯಾವ ರೀತಿ ಒಂದು ಪ್ರಶ್ನೆಗಳು ಇರ್ತಾವ ಅಂತ ನಿಮಗೆ ನೋಡಿದ್ರಿ. ಹೌದಾ? ಹಾಗಾದರೆ ಈ ಒಂದು ಪರೀಕ್ಷೆಗೆ ನೀವು ತಯಾರಿಯನ್ನು ನಡೆಸಲಿಕ್ಕೆ ನಿಮಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ಒಂದು ಮೊಬೈಲ್ ನಂಬರನ್ನು ನೀವು ಸಂಪರ್ಕ ಮಾಡ್ಬೋದು. ಓಕೆ, ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಿರುವಂತೆ 2011ರಿಂದ 2025ವರೆಗಿನ ಆದರ್ಶ ವಿದ್ಯಾಲಯಗಳ ಪ್ರವೇಶ ಪರೀಕ್ಷೆಯ
ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ, ಅದು ಹೇಗೆ ವಿತ್ ಕೀ ಆನ್ಸರ್ ಇರುವಂತಹ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ಒಂದು ವಾಟ್ಸಪ್ ನಂಬರನ್ನು ನೀವು ಸಂಪರ್ಕ ಮಾಡ್ಬೋದು. ಓಕೆ, ನಾವು ನಿಮಗೆ 2011ರಿಂದ 2025 ಅಂದರೆ ಒಟ್ಟಾರೆಯಾಗಿ 15 ವರ್ಷಗಳ ಪ್ರಶ್ನೆ ಪತ್ರಿಕೆಗಳು, ಅದು ಹೇಗೆ ಕೀ ಆನ್ಸರ್ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ವಾಟ್ಸಪ್ ಮುಖಾಂತರ ನಾವು ನಿಮಗೆ ಕಳಿಸ್ಕೊಡ್ತೀವಿ. ಅಂದರೆ PDF-ಗಳನ್ನ, ಈ ಪ್ರಶ್ನೆ ಪತ್ರಿಕೆ PDF-ಗಳನ್ನ ನಿಮಗೆ ವಾಟ್ಸಪ್ ಮುಖಾಂತರ ನಾವು ಕಳಿಸ್ಕೊಡ್ತೀವಿ. ನೀವು ಅವುಗಳನ್ನ ಜೆರಾಕ್ಸ್ ಮಾಡ್ಕೊಳ್ಬೋದು. ಓಕೆ, ಜೆರಾಕ್ಸ್ ಮಾಡಿಕೊಂಡು ನೀವು ಅದನ್ನು ಓದ್ಕೊಳ್ಬೋದು. ಓಕೆ, ಆದರೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಉಚಿತವಾಗಿರೋದಿಲ್ಲ. ನಾವು ನಿಗದಿಪಡಿಸಿರುವಂತಹ ಒಂದು ಫೀಸನ್ನು ನೀವು ನಮಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮಾಡಿದರೆ ನಿಮಗೆ ಈ ಒಂದು PDF-ಗಳನ್ನ ನಾವು ನಿಮಗೆ ಸೆಂಡ್ ಮಾಡ್ತೀವಿ. ಹೌದಾ? ನೆಕ್ಸ್ಟ್ ಈ ಒಂದು ಮುಂದೆ ಏನಿದೆ ಅಂತ ನೋಡೋಣ ಅಧಿಸೂಚನೆಯಲ್ಲಿ. ನೆಕ್ಸ್ಟ್ ಅರ್ಜಿಯನ್ನು ಸಲ್ಲಿಸಲು ನೀವು ಅಂದರೆ ಈ ಅರ್ಜಿಗಳನ್ನು ಉಚಿತವಾಗಿ ಸಲ್ಲಿಸ್ಬೋದು. ಹೌದಾ? ಯಾವುದೇ ರೀತಿಯಾದಂಥ ಫೀಸ್ ಇರೋದಿಲ್ಲ. ಜಸ್ಟ್ ನೀವು ಏನು ಕಂಪ್ಯೂಟರ್ ಅಂಗಡಿಯವ್ರಿಗೆ ಅಥವಾ ಸೈಬರ್ ಸೆಂಟರ್ನವ್ರಿಗೆ ಅವರಿಗೆ ಎಷ್ಟು ಅಪ್ಲಿಕೇಶನ್ ಹಾಕಲಿಕ್ಕೆ ಫೀಸ್ ಕೊಡ್ತೀರಾ ಅಷ್ಟೇ. ಅದನ್ನು ಬಿಟ್ಟು ಮತ್ತೆ ಯಾವುದೇ ರೀತಿಯಾದಂಥ ಫೀಸ್ ಇರೋದಿಲ್ಲ. ಹೌದಾ? ಆಮೇಲೆ ಏನು ಹೇಳಿದಾರಪ್ಪ ಅಂತಂದರೆ, ಆಯಾ ತಾಲೂಕಿನ ಕಾಯಂ ನಿವಾಸಿಗಳ ಮಕ್ಕಳು ಹೊರ ರಾಜ್ಯ, ಜಿಲ್ಲೆ, ತಾಲೂಕುಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದಲ್ಲಿ ವ್ಯಾಸಂಗ ಮತ್ತು ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರಗಳನ್ನು ಪಡೆದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಪ್ರಮಾಣ ಪತ್ರಗಳನ್ನು ಅಳವಡಿಸುವುದನ್ನು ಅಥವಾ ಅಪ್ಲೋಡ್ ಮಾಡುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಹೌದಾ? ಅಂದರೆ ಫಾರ್ ಎಕ್ಸಾಂಪಲ್, ಈಗ ರಾಮದುರ್ಗ ತಾಲೂಕಿನಲ್ಲಿ ಅವ್ರದ್ದು ಮೂಲ ವಾಸಸ್ಥಳ ಇದೆ. ಆದರೆ ರಾಮದುರ್ಗ ತಾಲೂಕಿನಲ್ಲಿ ಮೂಲ ವಾಸಸ್ಥಳ ಇರುವಂತಹ ಮಕ್ಕಳು ಇವಾಗ ಮಹಾರಾಷ್ಟ್ರದಲ್ಲಿ ಓದ್ತಿದ್ದಾರೆ ಅಥವಾ ಗೋವಾದಲ್ಲಿ ಓದ್ತಿದ್ದಾರೆ ಅಥವಾ ಸವದತ್ತಿ ತಾಲೂಕಿನಲ್ಲಿ ಓದ್ತಿದ್ದಾರೆ. ಅಂದರೆ ತಮ್ಮ ತಾಲೂಕು ಬಿಟ್ಟು ಬೇರೆ ಕಡೆಯಲ್ಲಿ ಓದ್ತಿದ್ರೆ ಅವರು ಈಗ ತಮ್ಮ ತಾಲೂಕು ಅಂದರೆ ಫಾರ್ ಎಕ್ಸಾಂಪಲ್ ರಾಮದುರ್ಗ ತಾಲೂಕಿನಲ್ಲಿನೇ ಅವರು ಅಡ್ಮಿಷನ್ ಮಾಡಬೇಕು ಅಂತ ಇಚ್ಛೆ ಪಟ್ಟಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ಅವರ ತಂದೆ ತಾಯಿಯ ಅಥವಾ ಈ ಒಂದು ಏನು ಅಡ್ಮಿಷನ್ ಮಾಡಿಸ್ತಿರ್ತೀರ ಆ ಪರೀಕ್ಷೆಯನ್ನು ಬರೆಸಲಿಕ್ಕೆ ಆ ಒಂದು ಮಕ್ಕಳ ವಾಸಸ್ಥಳ ಪ್ರಮಾಣ ಪತ್ರವನ್ನು ನೀವು ನಿಮ್ಮ ಕಡೆ ಹೊಂದಿರಬೇಕು. ಅದನ್ನು ಆನ್ಲೈನ್ ಮುಖಾಂತರ ಅರ್ಜಿ ಹಾಕುವಾಗ ಅದನ್ನ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ ಕಡ್ಡಾಯವಾಗಿ. ಓಕೆ, ನೆಕ್ಸ್ಟ್ ಯಾವ ದಾಖಲಾತಿ ಬೇಕು ಅಂತಂದರೆ ಜಾತಿ ಪ್ರಮಾಣ ಪತ್ರ ಬೇಕಾಗ್ತದೆ. ಓಕೆ, ಅದರದ್ದು RD ನಂಬರ್ ಅದೊಂದಿದ್ರೆ ಸಾಕು. ಓಕೆ, ಆ ನಂತರ ಒಂದು ವೇಳೆ ವಿದ್ಯಾರ್ಥಿ ಏನಾದರೂ ಅಂಗವಿಕಲ ಇದ್ದಲ್ಲಿ ಅಥವಾ ವಿಶೇಷ ಚೇತನ ಇದ್ದಲ್ಲಿ, ಹ್ಯಾಂಡಿಕ್ಯಾಪ್ ಇದ್ದಲ್ಲಿ, ಅದರ ಮೀಸಲಾತಿಯನ್ನು ಪಡಲಿಕ್ಕೆ ನೀವು ಇಚ್ಛೆಪಟ್ಟಲ್ಲಿ ಅವ್ರಿಗೂ ಸಹ ಸಕ್ಷಮ ಪ್ರಾಧಿಕಾರಗಳಿಂದ ಪಡೆದಿರುವ ಪ್ರಮಾಣ ಪತ್ರ ಇರಬೇಕು ಅವ್ರದ್ದು. ಓಕೆ, ಅವ್ರದ್ದು ಏನು ವಿಶೇಷ ಚೇತನ ಪ್ರಮಾಣ ಪತ್ರ ಇರುತ್ತೆ ಅದು ಬೇಕಾಗುತ್ತೆ. ಅದನ್ನು ಸಹ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಾಗ ಅಪ್ಲೋಡ್ ಮಾಡಬೇಕಾಗತ್ತೆ. ಓಕೆ, ಆ ನಂತರ ಕೆಳಗಡೆ ಏನಿದೆ ಅಂತ ನೋಡೋದಾದರೆ, ಓಕೆ, ಇದೆಲ್ಲ ನಿಮಗೆ ಬೇಡದಾಗಿರೋದು. ಓಕೆ, ಏನೇನೆಲ್ಲ ಇಂಪಾರ್ಟೆಂಟ್ ಇತ್ತು ಅದನ್ನೆಲ್ಲ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಓಕೆ, ಸೊ ಇನ್ನೊಂದು ಸಾರಿ ಏನೇನೆಲ್ಲ ದಾಖಲಾತಿಗಳು ಬೇಕಾಗ್ತವೆ ಅಂತ ನೋಡೋದಾದರೆ ಇಲ್ಲಿದೆ ನೋಡಿ. ಮೊದಲು ಡೇಟ್ ನೋಡ್ಕೊಂಬಿಡೋಣ. ಪ್ರಾರಂಭಿಕ ದಿನಾಂಕ ಆಲ್ರೆಡಿ ಸ್ಟಾರ್ಟ್ ಆಗಿದೆ, January 23, 2026. ಆನ್ಲೈನ್ ಮುಕ್ತಾಯ ದಿನಾಂಕ February 25 ಹೇಳಿದ್ದಾರೆ. ಈ ಒಂದು ದಿನಾಂಕ ಇದೇ ಆಗಿರ್ಬೋದು ಕೊನೆಯ ದಿನಾಂಕ, ಅಥವಾ ಮುಂದೂ ಸಹ ಹಾಕ್ಬೋದು. ಆವಾಗ ವೆಬ್ಸೈಟನ್ನು ನೀವು ನೋಡ್ತಿರಬೇಕು. ಆ ನಂತರ ಪ್ರವೇಶ ಪರೀಕ್ಷೆ ದಿನಾಂಕ March 15 ಇದೆ. ಆಮೇಲೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಲು ನಿಮಗೆ 1ನೇ ತಾರೀಕು ಮಾರ್ಚ್ರಂದು ಅವಕಾಶವನ್ನು ಕೊಡ್ತಾರೆ. ಆಮೇಲೆ ರಿಸಲ್ಟ್ ಯಾವಾಗ ಬರುತ್ತಪ್ಪ ಅಂತಂದರೆ April 10ನೇ ತಾರೀಕು 2026 ಬರುತ್ತೆ. ಆಮೇಲೆ ಅರ್ಜಿಗಳು ಇವೇನೇನು ಬೇಕು ಅಂತ ನೋಡೋದಾದರೆ, ಒಂದು ಮಗುವಿನ ಫೋಟೋ ಬೇಕು, ಹಾಗೆ ಪಾಲಕರ ಮೊಬೈಲ್ ನಂಬರ್ ಬೇಕು. ಆಮೇಲೆ ಈಗ ಸದ್ಯಕ್ಕೆ ಏನು ನಿಮ್ಮ ಮಗು 5ನೇ ತರಗತಿ ಓದ್ತಿದೆ ನೋಡಿ, ಅಲ್ಲಿ ಇರುವಂತಹ ಹೆಡ್ ಮಾಸ್ಟರ್ ಫೋನ್ ನಂಬರ್ ಬೇಕು. ಹಾಗೆ ಮಗುವಿನ STS ನಂಬರ್ ಬೇಕು. ಓಕೆ, ಇದನ್ನು ಅವರ ಶಾಲೆಯ ಮುಖ್ಯೋಪಾಧ್ಯಾಯರನ್ನ ಕೇಳಿದರೆ ನಿಮಗೆ ಸಿಗುತ್ತೆ. ಆಮೇಲೆ ಮಗುವಿನ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು. ಓಕೆ, ಆಮೇಲೆ ಮಗುವಿನ ಆಧಾರ್ ಕಾರ್ಡ್ ಬೇಕು. ಆಮೇಲೆ ವಿದ್ಯಾರ್ಥಿಯು 5ನೇ ತರಗತಿಯನ್ನು ಓದುತ್ತಿರುವ ಶಾಲೆಯ ತಾಲೂಕು ಮತ್ತು ಆದರ್ಶ ಶಾಲೆ ತಾಲೂಕು ವಿಭಿನ್ನವಾಗಿದ್ದರೆ ವಾಸಸ್ಥಳ, ಹೌದಾ, ಅಂದರೆ ತಾಲೂಕು ಏನಾದರೂ ಬೇರೆ ಆಗಿದ್ದರೆ ವಾಸಸ್ಥಳ ಪ್ರಮಾಣ ಪತ್ರ ಬೇಕು. ಓಕೆ, ಆಮೇಲೆ ಈ ಒಂದು ವಿಡಿಯೋದ ಮೊದಲಿಗೆ ಅಂದರೆ ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ದೆ ನೋಡೋಣ, ನಾನು ನಿಮ್ಮ ಹತ್ತಿರ ಯಾವ ಶಾಲೆಗಳು ಇದ್ದಾವೆ ಅಂತ ತಿಳ್ಕೊಬೇಕಂತಂದರೆ ನೀವು ನಿಮ್ಮ ಮೊಬೈಲ್ನಲ್ಲಿ ಇರುವಂತಹ ಯಾವುದಾದ್ರೂ ಬ್ರೌಸರ್ ಅಥವಾ ಕ್ರೋಮ್ ಬ್ರೌಸರ್ ಆಗಿರ್ಬೋದು, ಗೂಗಲ್ ಬ್ರೌಸರ್ ಆಗಿರ್ಬೋದು,
ಓಕೆ, ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿ ಇಲ್ಲಿರುವಂತಹ ಸರ್ಚ್ ಬಾರ್ನಲ್ಲಿ ಏನಂತ ಸರ್ಚ್ ಮಾಡಬೇಕಪ್ಪ ಅಂತಂದರೆ ಜಸ್ಟ್ ವಿದ್ಯಾವಾಹಿನಿ ಅಂತ ಸರ್ಚ್ ಮಾಡಿ. ಓಕೆ, ಸರ್ಚ್ ಮಾಡಿದ ಮೇಲೆ ಈ ವೆಬ್ಸೈಟ್ ನಿಮಗೆ ಬರುತ್ತೆ. ಮೊದಲನೇದು ಏನಂತ ಇದೆ ಅಂತಂದರೆ vidyavahini.karnataka.gov.in ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾದಂಥ ಪೇಜ್ ನಿಮಗೆ ಓಪನ್ ಆಗುತ್ತೆ. ಸ್ವಲ್ಪ ಇದನ್ನು ನೀವು ಮೊಬೈಲ್ನಲ್ಲಿ ನೋಡ್ತಿದ್ರೆ ಇಲ್ಲಿ ಮೇಲ್ಗಡೆ ಇರುವಂತಹ ಏನು 3 ಡಾಟ್ ಐಕಾನ್ ಕಾಣ್ತಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿರುವಂತಹ ಡೆಸ್ಕ್ಟಾಪ್ ಸೈಟ್ ಅಂತ ಏನಿದೆ ನೋಡಿ. ಓಕೆ, ಈ ಡೆಸ್ಕ್ಟಾಪ್ ಸೈಟ್ ಅಂತ ಏನಿದೆ ಅದನ್ನು ನೀವು ಈ ರೀತಿ ಟಿಕ್ ಮಾಡ್ಕೊಂಡು ಇಟ್ಕೊಂಡಿರಿ. ಓಕೆ, ಇದೆಲ್ಲ ಆದಮೇಲೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ನಿಮಗೆ ಆದರ್ಶ ವಿದ್ಯಾಲಯ ಅಂತ ಕಾಣಿಸುತ್ತೆ. ಓಕೆ, ಇಲ್ಲಿ ಕಾಣ್ತಿರುವಂಥ ಅಕ್ಷರಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ನೋಡ್ಬೋದು ನೀವು ಏನಂತ ಇದೆ ಅಂತಂದರೆ ಆದರ್ಶ ವಿದ್ಯಾಲಯಗಳನ್ನು ಸಂಪರ್ಕಿಸಿ ಅಂತ ಇದೆ. ಓಕೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಲೋಡ್ ಆಗುತ್ತೆ, ಇದು ವೇಟ್ ಮಾಡಿ. ಓಕೆ, ಲೋಡ್ ಆದಮೇಲೆ ಈ ರೀತಿಯಾದಂಥ ಪೇಜ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಡಿಸ್ಟ್ರಿಕ್ಟ್, ಓಕೆ, ಬ್ಲಾಕ್ ಅಂತಂದರೆ ತಾಲೂಕು, ಡಿಸ್ಟ್ರಿಕ್ಟ್ ಅಂದರೆ ಜಿಲ್ಲೆ, ಆಮೇಲೆ ಸ್ಕೂಲ್ ಕೋಡ್ ಕೊಟ್ಟಿದ್ದಾರೆ, ಡಯಾಸ್ ಕೋಡ್ಗಳು, ಆಮೇಲೆ ಸ್ಕೂಲ್ ನೇಮನ್ನು ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಪೋಸ್ಟಲ್ ಅಡ್ರೆಸ್, ಆ ಶಾಲೆ ಇರುವಂತಹ ವಿಳಾಸ ಕೊಟ್ಟಿದ್ದಾರೆ. HM ನೇಮ್, ಹೆಡ್ ಮಾಸ್ಟರ್ ನೇಮ್, ಮುಖ್ಯೋಪಾಧ್ಯಾಯರ ಹೆಸರನ್ನು ಕೊಟ್ಟಿದ್ದಾರೆ. ಹಾಗೆ ಅವರ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ. ಹಾಗೆ ಆ ಶಾಲೆಯ ಇಮೇಲ್ ID ಯನ್ನು ಕೊಟ್ಟಿದ್ದಾರೆ. ನಿಮಗೆ ಈ ಒಂದು ಮೊಬೈಲ್ ನಂಬರನ್ನು ನಿಮಗೇನಾದರೂ ಡೌಟ್ ಇದ್ದರೆ ಆ ಶಾಲೆಯ ಹೆಡ್ ಮಾಸ್ಟರನ್ನು ನೀವು ಕರೆ ಮಾಡಿ ನಿಮ್ಮ ಡೌಟ್ಗಳನ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ಓಕೆ, ಸೊ ಇಲ್ಲಿ ಈ ನಿಮ್ಗೆ ಲಿಸ್ಟಲ್ಲಿ ಸಿಗಲಿಲ್ಲಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ಬನ್ನಿ, ಇಲ್ಲಿ 2 ಅಂತ ಇದೆ ನೋಡಿ, ಹಾಗೆ ಮುಂದೆ ಹೋಗ್ತಾನೆ ಇರುತ್ತೆ ಇದು. ಓಕೆ, ಲಿಸ್ಟ್ ಇದೆ, ಎರಡನೇ ಇದರಲ್ಲಿ 20 ಶಾಲೆಗಳ ಲಿಸ್ಟ್ ಇದೆ, ಹಾಗೆ 4 ಈ ರೀತಿ ಕಂಟಿನ್ಯೂಸ್ ಇದೆ. ಓಕೆ, ಇಷ್ಟೆಲ್ಲ ಬೇಡಪ್ಪ ಅಂತಂದರೆ ನೀವು ಡೈರೆಕ್ಟ್ ಸರ್ಚ್ ಕೂಡ ಮಾಡ್ಬೋದು. ಹೇಗಂತಂದರೆ ಇಲ್ಲಿ ಮೇಲ್ಗಡೆ ಕಾಣ್ತಿರುವಂತಹ ಡಿವಿಷನ್ ಅಂತ ಏನಿದೆ, ಓಕೆ, ಈ ಡಿವಿಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಡಿವಿಷನ್ ಯಾವುದು ಅದನ್ನು ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬೆಳಗಾವಿ ಅಂತ ಕ್ಲಿಕ್ ಮಾಡ್ತೇನೆ. ಆಮೇಲೆ ಡಿಸ್ಟಿಕ್ ನೋಡಿ, ನಿಮ್ಮ ಜಿಲ್ಲೆ ನೋಡ್ಕೊಳ್ಳಿ, ಇದನ್ನು ನಾನು ಬೆಳಗಾವಿ ಅಂತ ಸೆಲೆಕ್ಟ್ ಮಾಡ್ತೇನೆ. ಆಮೇಲೆ ಬ್ಲಾಕ್ ಅಂದರೆ ನಿಮ್ಮ ತಾಲೂಕು, ಇಲ್ಲಿ ಬೈಲಹೊಂಗಲ, ಬೆಳಗಾಂ ಸಿಟಿ, ಖಾನಾಪುರ, ಕಿತ್ತೂರು, ರಾಮದುರ್ಗ ಅಂತ ಇದೆ. ನಾನು ಫಾರ್ ಎಕ್ಸಾಂಪಲ್ ಸವದತ್ತಿ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡಿದ ಮೇಲೆ ನಮ್ಮ ಸವದತ್ತಿ ತಾಲೂಕಿನಲ್ಲಿ ಯಾವ ಶಾಲೆ ಇದೆ ಅದೆಲ್ಲ ನಿಮ್ಗೆ ಕಾಣಿಸಿಗುತ್ತೆ. ಹೌದಾ, ಇಲ್ಲಿ ನೋಡ್ಬೋದು ಸವದತ್ತಿ, ಆಮೇಲೆ ಸ್ಕೂಲ್ ನೇಮ್, ಅದರ ಶಾಲೆಯ ಅಡ್ರೆಸ್ಸು, ಆಮೇಲೆ HM ನೇಮ್ ಸಹ ಇದೆ, ಮೊಬೈಲ್ ನಂಬರ್ ಇದೆ. ಓಕೆ, ಆಮೇಲೆ ಇಮೇಲ್ ID ಇದೆ. ಇದನ್ನೆಲ್ಲ ತಿಳ್ಕೊಂಡು ನೀವು ಏನಾದರೂ ಡೌಟ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಇಷ್ಟೆಲ್ಲ ಈ ಒಂದು ಶಾಲೆಗಳ ಬಗ್ಗೆ ಮಾಹಿತಿ ಆಯಿತು. ಆಮೇಲೆ ಯಾವ ಶಾಲೆ ಅಂದರೆ ಈ ಶಾಲೆ ಎಲ್ಲಿದೆ, ಅದರ ಬಿಲ್ಡಿಂಗ್ ಹೇಗೆ ಕಾಣುತ್ತೆ ಅಂತ ನೋಡೋದಾದರೆ ನಿಮ್ಗೆ ತಿಳ್ಕೊಬೇಕು ಅಂತ ಏನು ಕ್ಯೂರಿಯಾಸಿಟಿ ಇದ್ದರೆ ಇಲ್ಲಿ ಶಾಲೆಯ ಮಾಹಿತಿ ಅಂತ ಇದೆ ನೋಡಿ, ಈ ಶಾಲೆಯ ಮಾಹಿತಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿಯೂ ಸಹ ನಾನು ಏನು ಮಾಡ್ತೇನೆ ಅಂತಂದರೆ ಇಲ್ಲಿಯೂ ಸಹ ಡಿವಿಷನ್ ಮೇಲೆ ಕ್ಲಿಕ್ ಮಾಡಿ ಬೆಳಗಾವಿ ಡಿವಿಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಡಿಸ್ಟ್ರಿಕ್ಟ್ ಕ್ಲಿಕ್ ಮಾಡಿ ಇಲ್ಲಿಯೂ ಸಹ ಬೆಳಗಾವಿ, ಓಕೆ, ಬೆಳಗಾವಿ ಸೆಲೆಕ್ಟ್ ಮಾಡ್ತೀನಿ. ಬ್ಲಾಕ್ ಸೆಲೆಕ್ಟ್ ಮಾಡಿ ಇಲ್ಲಿಯೂ ಸಹ ಸವದತ್ತಿ ಸೆಲೆಕ್ಟ್ ಮಾಡ್ತೀನಿ. ಇದೆಲ್ಲ ಆದಮೇಲೆ ನಮ್ಮ ಇನ್ನು ಸವದತ್ತಿ ತಾಲೂಕಿನಲ್ಲಿರುವಂಥ ಶಾಲೆ ಬರುತ್ತೆ. ಇಲ್ಲಿ ಸೆಲೆಕ್ಟ್ ಅಂತ ಇದೆ, ಈ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ಆ ಶಾಲೆಯ ಒಂದು ಅಕಾಡೆಮಿಕ್ ಇಯರ್ ಸಾಧನೆ ಹೇಗಿದೆ ಅಂಥೇಳಿ. 2022-23ರಲ್ಲಿ ಟೋಟಲ್ 73 ವಿದ್ಯಾರ್ಥಿಗಳಿದ್ದರು, 72 ಮಂದಿ ಜನ ಪಾಸ್ ಆಗಿದ್ದಾರೆ. ಹೈಯೆಸ್ಟ್ ಸ್ಕೋರ್ 613 ಇತ್ತು. ಹೌದಾ, ಅದೇ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಆ ಶಾಲೆ ಹೇಗಿದೆ ಆ ಒಂದು ಚಿತ್ರಗಳೆಲ್ಲ ನಿಮಗೆ ಬರ್ತಾ ಹೋಗುತ್ತೆ. ಓಕೆ, ಈ ರೀತಿ ಅದರ ಆವರಣ ಇದೆ. ಹೌದಾ, ಆಮೇಲೆ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ. ಓಕೆ, ಅದರ ಒಳಗಡೆ ಎಲ್ಲ ಹೇಗಿದೆ, ಸ್ಮಾರ್ಟ್ ಕ್ಲಾಸ್ ಹೇಗಿದ್ದಾವೆ, ಲೈಬ್ರರಿ ಹೇಗಿದ್ದಾವೆ, ಕುಡಿಯುವ ನೀರಿನ ಸೌಲಭ್ಯ ಹೇಗಿದೆ, ವಾಶ್ರೂಮ್ ಸೌಲಭ್ಯ, ಹೌದಾ, ಅವರು ಏನೇನೆಲ್ಲ ಶಾಲೆಯಲ್ಲಿ ಮಾಡ್ತಾರೆ ಅದನ್ನೆಲ್ಲ ಇಲ್ಲಿ ಈ ರೀತಿ ಗ್ಯಾಲರಿಯನ್ನು ಕೊಟ್ಟಿರ್ತಾರೆ. ಓಕೆ, ನಿಮಗೆ ಯಾವ್ದು ಬೇಕೋ ಅದನ್ನೆಲ್ಲ ಈ ರೀತಿ ನೀವು ಕಂಡು ಹಿಡ್ಕೊಳ್ಬೋದು. ಓಕೆ, ಇದಿಷ್ಟು ಈ ಒಂದು ಆದರ್ಶ ವಿದ್ಯಾಲಯ ಶಾಲೆಗಳ ಬಗ್ಗೆ ಮಾಹಿತಿ ಆಯಿತು. ಓಕೆ, ಮುಂದಿನ ವಿಡಿಯೋದಲ್ಲಿ ನಾನು ಹೇಗೆ ಈ ಒಂದು ಆದರ್ಶ ವಿದ್ಯಾಲಯ ಶಾಲೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ನೋಡೋಣ. ಆವಾಗಲೇ ಹೇಳಿದಾಗೆ ನಿಮಗೆ ಈ ಒಂದು ಶಾಲೆಗಳ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ಮೊಬೈಲ್ ನಂಬರನ್ನು ಸಂಪರ್ಕ ಮಾಡ್ಬೋದು. ಆಮೇಲೆ ಈಗಾಗಲೇ ಮೊರಾರ್ಜಿ ವಿದ್ಯಾಲಯ
ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯನ್ನು ಅರ್ಜಿಯನ್ನು ಸಹ ಕರೆದಿದ್ದಾರೆ. ಆ ಒಂದು ಮೊರಾರ್ಜಿ ಶಾಲೆಗಳ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಬೇಕಾಗಿದ್ದಲ್ಲಿ ಸಹ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಈ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋದ್ರಿಂದ ನಿಮಗೆ ಏನು ಲಾಭ ಆಗುತ್ತೆ ಅಂತಂದರೆ, ಯಾವ ಟಾಪಿಕ್ನಿಂದ ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇದ್ದಾವೆ ಅಂತೆಲ್ಲ ಗೊತ್ತಾಗುತ್ತೆ. ಆಮೇಲೆ ಈ ರೀತಿ ಪ್ರಶ್ನೆಗಳನ್ನ ನೀವು ಆಲ್ರೆಡಿ ಮೊದಲೇ ಒಂದು ಪ್ರಾಕ್ಟೀಸ್ ಮಾಡಿ ಹೋಗೋದ್ರಿಂದ ನಿಮಗೆ ಎಕ್ಸಾಮ್ನಲ್ಲಿ ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ ಆಗೋದಿಲ್ಲ. ಓಕೆ, ಯಾವ ರೀತಿ ಆನ್ಸರ್ ಮಾಡಬೇಕು ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಈ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.